ಜೂನ್ 1 ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ಬೇರೆ ಬೇರೆ ಇಲಾಖೆಗಳ ವತಿಯಿಂದ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಮೇ 28 ಅಂತ ಮುಂಗಾರಿನ ಒಂದು ಮುನ್ಸೂಚನೆ ಇತ್ತು. ಆದರೆ ಅದು ಇವಾಗ ಜೂನ್ 4 ಅಂತ ಇದಾಗಿದೆ. ಸೊ ಕೇರಳಗೇ ಇನ್ನೂ ಇದಾಗಿರೋದ್ರಿಂದ ಕೇರಳ ಬಂದು 2 ದಿನದ ನಂತರ ಮಂಗಳೂರಿನ ಒಂದು ಪ್ರದೇಶಕ್ಕೆ ಮುಂಗಾರು ಬರುವಂಥದ್ದು ವಾಡಿಕೆ. ನಾವು ಮಹಾನಗರ ಪಾಲಿಕೆನ ಫಸ್ಟ್ ತೊಗೊಂಡ್ರೆ ನಮ್ಮ 60 ವಾರ್ಡ್ಸ್ ಏನಿದೆ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಪ್ರತಿ ವರ್ಷದಂತೆ ಪ್ರತಿ ವಾರ್ಡ್ಗೂ ಕೂಡ ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ನಾವು ಮಾಡಿರ್ತೀವಿ. ನಾರ್ಮಲಿ ಇಂಜಿನಿಯರ್ಸ್ನ ನಾವು ಪ್ರತಿ ವಾರ್ಡಿಗೂ ಕೂಡ ಒಬ್ಬೊಬ್ಬರು ಅಂತ ತೊಗೊಂಡಿದ್ವಿ. ಕೆಲವರಿಗೆ ಮಲ್ಟಿಪಲ್ 4-5 ವಾರ್ಡ್ ಒಬ್ಬರೇ ಇಂಜಿನಿಯರ್ಸಿಗೆ ಬರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಆಯಾ ಗ್ರಾಮ ಪಂಚಾಯಿತಿಯ PDOs, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಾನಗರ ಪಾಲಿಕೆ ಹೊರತುಪಡಿಸಿ 13 ಸ್ಥಳೀಯ ಸಂಸ್ಥೆಗಳೇನಿದೆ ಆಯಾ ಸ್ಥಳೀಯ ಸಂಸ್ಥೆಗಳ ಕಮಿಷನರ್ಸ್ ಮತ್ತು ಚೀಫ್ ಆಫೀಸರ್ಸ್ ಇದಕ್ಕೆ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಬೇಸಿಕಲಿ ಇನ್ಸಿಡೆಂಟ್ ಕಮಾಂಡರ್ಸ್ನ ಮುಖ್ಯವಾಗಿರುವಂಥ ಕಾರ್ಯ ಏನಿದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗುವಂಥ ಅನಾಹುತನ ತಪ್ಪಿಸುವಂಥ ಕಾರ್ಯ. ಅಕಸ್ಮಾತ್ ಯಾವುದಾದ್ರು ಒಂದು ಫ್ಲಡ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ಸ್ಲೈಡ್ ಆಗಿರಬೇಕಾದ್ರೂ ಆದರೆ ಅಲ್ಲಿ ಕ್ಲಿಯರ್ ಮಾಡುವಂಥದ್ದು ಮತ್ತು ಅದಕ್ಕೊಂದು ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರನ ಈ ಇನ್ಸಿಡೆಂಟ್ ಕಮಾಂಡರ್ಸಿಗೆ ಕೊಟ್ಟಿರ್ತೀವಿ. ಅಧಿಕಾರದ ಜೊತೆ ಅವರಿಗೆ ಅವಶ್ಯಕತೆ ಇರೋ ಅನುದಾನ ಕೂಡ ನಮ್ಮ ತಾಲೂಕಿಗೆ ಇವಾಗಲೇ ನಾವು ರಿಲೀಸ್ ಮಾಡಿದ್ದೀವಿ. ಅವಶ್ಯಕತೆ ಬಿದ್ದರೆ ಇನ್ನೂ ಕೂಡ ನಾವು ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅನುದಾನ ಇದೆ. ಇವತ್ತಿಗೆ ಇನ್ಸಿಡೆಂಟ್ ಕಮಾಂಡರ್ಸ್ಗಳದ್ದು ಏನು ನಾವು ಮಾಡಿದ್ದೀವಿ ಇದನ್ನಾಗಲೇ ನಾವು ಸಾರ್ವಜನಿಕವಾಗಿ ಪ್ರಚಾರ ಕೂಡ ಪಡಿಸ್ತಾ ಇದ್ದೀವಿ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಆದಮೇಲೆ ಖಾದರ್ ಮೂಲಕ ಒಂದು ಪಟ್ಟಿ ಕೂಡ ಕೊಟ್ಬಿಡಿ, ಯಾರ್ಯಾರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಇದ್ದಾರೆ ಅವ್ರದ್ದು ಮತ್ತು ಅವರ ಫೋನ್ ನಂಬರ್ಸ್ ಕೂಡ, ಎಲ್ಲ ಇನ್ಸಿಡೆಂಟ್ ಕಮಾಂಡರ್ಸ್ದು ಫೋನ್ ನಂಬರ್ಸ್ ಕೂಡ ತಮಗೆ ಇವಾಗ ನಾವು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಕೂಡ PDO ಮತ್ತು ಸೆಕ್ರೆಟರಿ ಜೊತೆಗೆ ನಮ್ಮ VA ಮತ್ತು ಗ್ರಾಮ ಸಹಾಯಕರ ಮತ್ತು ಹೋಬಳಿ ಮಟ್ಟದಲ್ಲಿ RI ಅವರ ಮೊಬೈಲ್ನೂ ಕೂಡ ಜನರು ಸಂಪರ್ಕಿಸಿ ಅವರಿಗೆ ಆಗಬಹುದಾದಂಥ ತೊಂದರೆ ಮತ್ತು ಆಗಿರುವಂಥ ತೊಂದರೆನ ಮಾಡಿಸ್ಬೋದು. ಈ ಸರಿ ನಾವು ಒಂದು ಸೆಪ್ರೇಟ್ ಪ್ರಯೋಗ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮು ನನಗೆ ಬರುವಂಥ ಭಾಳಷ್ಟು ಕಾಲ್ಗಳಲ್ಲಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಇದು ಬರ್ತಿರ್ಬೇಕಾದ್ರೆ ಪಂಚಾಯತ್ PDO ಫೋನ್ ಎತ್ತೋದಿಲ್ಲ, ನಮ್ಮ VA ಫೋನ್ ಎತ್ತೋದಿಲ್ಲ, ಅಥವಾ ತಾಲೂಕಲ್ಲಿ ಯಾರೂ ಹೋಗ್ತಿಲ್ಲ ಅಂತ ಭಾಳಷ್ಟು ಬರೋದು. ಮಧ್ಯರಾತ್ರಿ ಫೋನ್ ಎತ್ತಲೇ ಇರುವಂಥದ್ದು ಕೆಲವೊಂದು ಸರಿ ಮಲಗಿರ್ಬೋದು, ಕೆಲವೊಂದು ಸರಿ ನಾಟ್ ರೀಚಬಲ್ ಆಗಿರ್ಬೋದು. ಈ ಥರ ಎಲ್ಲ ಇದ್ದಿದ್ದಂಥ ಸಮಯದಲ್ಲಿ ಆಗಬಾರ್ದು ಅಂತ ಹೇಳಿ ನಾವು ಅಂಥ ಇದರಲ್ಲಿ ರಾತ್ರಿ ಹೊತ್ತು 24x7ಗೆ ಕಾಲ್ ಡೈವರ್ಟ್ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ.